ಈಗ ಯಾರು ಪ್ರಚೋದಿತ ಭಾಷಣ ಮಾಡ್ತಾರೆ ಅವ್ರು ಮಾತ್ರ ವಿರೋಧ ಮಾಡೋದು. ಈಗ ನೀನು ಇದೆಯಾ ಅಂತ ಇದ್ದೀವಿ, ನೀ ಪ್ರಚೋದನೆ ಭಾಷಣ ಮಾಡದೆ ಹೋದರೆ ನಿನ್ನ ಮೇಲೆ ಕ್ರಿಮಿನಲ್ ಕೇಸ್ ಹಾಕ್ತೀವಿ. ಹಾಂ, ಯಾರು ಪ್ರಚೋದನೆ ಕೂಡಿರ್ತಕ್ಕಂಥ ಭಾಷಣ ಮಾಡ್ತಾರೆ ಅವರು ವಿರೋಧ ಮಾಡ್ತಾರೆ. ಬಿ ಜೆ ಪಿಯವ್ರು ಯಾಕೆ ಕುಂಬಳಕಾಯಿನ ಕಳ್ಳ ಅಂದರೆ ಹೆಗಲ್ ಮುಟ್ಟು ನೋಡ್ಕೋತೀರಿ? ನೀವು ಯಾಕ್ರಿ ಕುಂಬಳಕಾಯಿನ ಕಳ್ಳ ಅಂತಂದರೆ ಬೆನ್ನು ಮುಟ್ಟುಗಳದು ಹೆಗಲು ಮುಟ್ಟುಗಳದು ಯಾಕೆ ಮಾಡ್ತಾ ಇದ್ದಾರೆ? ಇದು ಎಲ್ರಿಗೂ ಅಪ್ಲೈ ಆಗುತ್ತೆ. ನಮ್ಮ ಪಾರ್ಟಿಯವ್ರಿಗೂ ಅಪ್ಲೈ ಆಗುತ್ತೆ, ಬಿ ಜೆ ಪಿಯವ್ರಿಗೂ ಅಪ್ಲೈ ಆಗುತ್ತೆ, ಜೆ ಡಿ ಎಸ್ನವ್ರಿಗೂ ಅಪ್ಲೈ ಆಗುತ್ತೆ, ಬೇರೆ ಪಾರ್ಟಿಯವ್ರಿಗೂ, ಕಮ್ಯುನಿಸ್ಟ್ ಪಾರ್ಟಿಯವ್ರಿಗೂ ಅಪ್ಲೈ ಆಗುತ್ತೆ. ಸೊ ಅದರಿಂದ ನೀವು ಯಾಕೆ ಇದನ್ನು ವಿರೋಧ ಮಾಡ್ತೀರಿ? ಹಾಂ, ಯಾಕಪ್ಪ ವಿರೋಧ ಮಾಡ್ತೀರಿ? ಏಟ್ ಸ್ಪೀಚ್ನಿಂದ ಶಾಂತಿ ನೆಲೆಸುತ್ತೆ ಸಮಾಜದಲ್ಲಿ? ಶಾಂತಿ ಕಾಪಾಡಲಿಕ್ಕೋಸ್ಕರವಾಗಿ, ಭ್ರಾತೃತ್ವ ಕಾಪಾಡಲಿಕ್ಕೋಸ್ಕರವಾಗಿ ಇಂಥ ಒಂದು ಮಸೂದೆಯನ್ನು ತರ್ತಾ ಇರ್ತಕ್ಕಂಥದ್ದು. ಇತ್ತೀಚಿನ ದಿನಗಳಲ್ಲಿ ಏಟ್ ಸ್ಪೀಚ್ ಜಾಸ್ತಿ ಆಗಿದೆ, ಅದಕ್ಕೋಸ್ಕರ ಅದನ್ನು ನಿಷೇಧ ಮಾಡಲಿಕ್ಕೋಸ್ಕರವಾಗಿ ಇದನ್ನು ಮಾಡ್ತಾ ಇದ್ದಾರೆ. ಅಂದರೆ ಬಿ ಜೆ ಪಿಯವರು ಪ್ರಚೋದನೆ ಭಾಷಣ ಮಾಡ್ತಾ ಇದ್ದಾರೆ ಅಂತ ಅದರ ಅರ್ಥ ಅಲ್ವಾ?